ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಮಾರ್ಕಂಡೇಯ ಮಹಾಪುರಾಣದ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸುಮತಿ ಎಂಬ ಪೂರ್ವಜನ್ಮ ಸ್ಮರಣೆಯುಳ್ಳ ಬ್ರಾಹ್ಮಣ ಯುವಕನು ತನ್ನ ತಂದೆಗೆ ಜೀವಿಯು ಮರಣಾನಂತರ ಅನುಭವಿಸುವ ದುಃಖವನ್ನು ಹಾಗೂ ಜನನವನ್ನು ಹೊಂದುವ ರೀತಿಯನ್ನು, ಯಾವ ರೀತಿಯಲ್ಲಿ ಗರ್ಭವಾಸವು ಉಂಟಾಗುವುದು ಎಂಬುದನ್ನು, ತದನಂತರ ಅದು ಅನುಭವಿಸುವಂತಹ ಸಮಸ್ಯೆಗಳನ್ನು ಹೇಳುತ್ತಾ, ನಂತರ ತನ್ನ ಹಿಂದಿನ ಒಂದು ಜನ್ಮದಲ್ಲಿ ತಾನು ಕಂಡಿದ್ದಂತಹ ಒಂದು ವೃತ್ತಾಂತವನ್ನು ವಿವರಿಸುತ್ತಿರುವನು. ಅದರಲ್ಲಿ ವಿದೇಹರಾಜನಾದಂತಹ ಒಬ್ಬ ಪುರುಷನು ನರಕವನ್ನು ಪ್ರವೇಶಿಸಿದಾಗ ಆ ಕಾರಣದಿಂದಾಗಿ ನರಕದಲ್ಲಿ ಇದ್ದ ಎಲ್ಲರಿಗೂ ಸ್ವರ್ಗಾನುಭವವು ಉಂಟಾದುದು. ಆ ನಂತರ ತಾನು ಯಾವ ಕಾರಣದಿಂದ ನರಕಕ್ಕೆ ಬಂದಿರುವೆನು ಎಂದು ಆ ಪುರುಷನು ಕೇಳಿದಾಗ ಯಮಪುರುಷನು ಮುಂದುವರಿಸಿ ಹೇಳುವನು. ಆ ಪುತ್ರನಾದಂತಹ ಸುಮತಿಯು ಹೇಳುತ್ತಾನೆ, ಮಹಾತ್ಮನಾದ ರಾಜನಿಂದ ಈ ರೀತಿಯಾಗಿ ಪ್ರಶ್ನಿಸಲ್ಪಟ್ಟ ಆ ಯಮಕಿಂಕರನು ಅತಿ ಘೋರ ರೂಪಿಯಾಗಿದ್ದರು. ನಾವೆಲ್ಲ ಕೇಳುತ್ತಿರುವಂತೆಯೇ ವಿನಯಪೂರ್ವಕವಾಗಿ ಈ ಮಾತುಗಳನ್ನು ಆಡಿದನು. ಆ ಯಮಕಿಂಕರನು ಹೇಳುತ್ತಾನೆ, ಮಹಾರಾಜ, ನೀನು ಹೇಳಿರುವಂತೆ ಎಲ್ಲವೂ ನಿಜವಾದುದು, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ನೀನು ನಿನ್ನ ಜೀವಿತ ಕಾಲದಲ್ಲಿ ಸ್ವಲ್ಪ ಪಾಪವನ್ನು ಮಾಡಿದ್ದೀಯೆ. ನಾನು ಅದನ್ನು ಜ್ಞಾಪಿಸುತ್ತೇನೆ. ಹಿಂದೊಮ್ಮೆ ವಿದರ್ಭ ರಾಜಕುಮಾರಿಯಾದ ಪೀವರಿ ಎಂಬ ಹೆಸರಿನ ಪ್ರಸಿದ್ಧಳಾದ ನಿನ್ನ ಪತ್ನಿಯು ಒಮ್ಮೆ ಋತುಮತಿಯಾಗಿದ್ದಾಗ ನೀನು ಆಕೆಯೊಂದಿಗೆ ಸಂಘ ಸುಖವನ್ನು ಹೊಂದದೆ ಅವಳ ಋತುಕಾಲವನ್ನು ವ್ಯರ್ಥಗೊಳಿಸಿದ್ದೀಯೆ. ಆ ಸಮಯದಲ್ಲಿ ಕೇಕಯ ರಾಜಕುಮಾರಿಯಾದ ಸುಶೋಭನ ಎಂಬ ಮತ್ತೊಬ್ಬ ಪತ್ನಿಯಲ್ಲಿ ಆಸಕ್ತನಾಗಿ ವೈದರ್ಭಿಯ ಋತು ಸಮಯವನ್ನು ವ್ಯರ್ಥಗೊಳಿಸಿದ ಕಾರಣ ಈ ಋತು ವ್ಯತಿಕ್ರಮ ಪಾಪದಿಂದ ನೀನು ಈ ಘೋರ ನರಕಕ್ಕೆ ಬರುವಂತಾಗಿದೆ. ಅಗ್ನಿಹೋತ್ರ ಮುಂತಾದ ಹೋಮ ಸಮಯದಲ್ಲಿ ಅಗ್ನಿಯು ತುಪ್ಪದ ಹವಿಸ್ಸಿನ ಆಹುತಿಯನ್ನು ಅಪೇಕ್ಷಿಸುವಂತೆ ಋತು ಸಮಯದಲ್ಲಿ ಜನನೇಂದ್ರಿಯದ ಅಭಿಮಾನಿ ದೇವತೆಯಾದ ಪ್ರಜಾಪತಿಯು ವೀರ್ಯ ನಿಷೇಕವನ್ನು ನಿರೀಕ್ಷಿಸುವನು. ಯಾವ ಮಾನವನು ಧರ್ಮಾತ್ಮನಾಗಿದ್ದರೂ ಕಾಮ ಸುಖದ ಅಭಿರುಚಿಯುಳ್ಳವನಾಗಿ ಪತ್ನಿಯ ಋತು ಸಮಯವನ್ನು ಉಲ್ಲಂಘಿಸುವನು, ಅವನು ಪಿತೃಋಣದ ಭಾರದಿಂದ ಪಾಪವನ್ನು ಹೊಂದಿ ನರಕವನ್ನು ಸೇರುವನು. ರಾಜನೇ, ನಿನ್ನಲ್ಲಿರುವ ದೋಷವು ಇದೊಂದೇ ಆಗಿದೆ. ಇನ್ನಾವ ಪಾಪವು ನಿನ್ನಲ್ಲಿ ಇರುವುದಿಲ್ಲ. ಆದ್ದರಿಂದ ಇನ್ನು ಮುಂದೆ ಪುಣ್ಯ ಫಲಗಳನ್ನು ಅನುಭವಿಸಲು ಇತ್ತ ಕಡೆಗೆ ಬಾ ಎಂದನು. ಈ ಮಾತುಗಳನ್ನು ಕೇಳಿದ ವಿಪಶ್ಚಿತ್ ರಾಜನು ಸುತ್ತಲೂ ನರಕಯಾತನೆಯನ್ನು ಅನುಭವಿಸುತ್ತಿದ್ದ ಜಂತುಗಳನ್ನು ನೋಡುತ್ತಾ ಕನಿಕರದಿಂದ ಹೀಗೆ ಹೇಳಿದನು, ಯಮದೇವನ ಅನುಚರನೆ, ನೀನು ನನ್ನನ್ನು ಎಲ್ಲಿಗೆ ಕರೆದರೂ ನಾನು ಅಲ್ಲಿಗೆ ಬರುತ್ತೇನೆ. ಆದರೆ ಒಂದು ವಿಷಯವನ್ನು ಕೇಳುವೆನು, ಅದಕ್ಕೆ ನೀನು ಸಮಾಧಾನವನ್ನು ಹೇಳಲು ಅರ್ಹನಾಗಿರುವೆ. ಇಲ್ಲಿ ವಜ್ರಮಯವಾದ ಕೊಕ್ಕಿನಿಂದ ಕೂಡಿರುವ ಕಾಗೆಗಳು ಮಾನವರ ಕಣ್ಣುಗಳನ್ನು ಕೀಳುತ್ತಿವೆ. ಕಿತ್ತು ಹಾಕಿದ ಅವರ ಕಣ್ಣುಗಳು ಮತ್ತೆ ಮತ್ತೆ ಹೊಸದಾಗಿ ಮೊದಲಿನಂತೆ ಹುಟ್ಟುತ್ತಿವೆ. ಇವರು ಈ ಹಿಂದೆ ಯಾವ ಪಾಪಕರ್ಮವನ್ನು ಮಾಡಿರುವರು? ಜಿಗುಪ್ಸೆಯನ್ನುಂಟು ಮಾಡುವ ಈ ಪಾಪಕರ್ಮವು ಯಾವುದೆಂಬುದನ್ನು ಹೇಳು. ಕಾಗೆಗಳು ಇವರ ನಾಲಿಗೆಗಳನ್ನು ತುಂಡರಿಸುತ್ತಿವೆ, ಆದರೆ ಪುನಃ ಹೊಸ ನಾಲಿಗೆಗಳು ಹುಟ್ಟುತ್ತಿವೆ. ಇವರು ಗರಗಸದಿಂದ ಕತ್ತರಿಸಲ್ಪಡುತ್ತಾ ಅತಿಯಾದ ನೋವಿನಿಂದ ನರಳುತ್ತಿದ್ದಾರೆ. ಸುಡುತ್ತಿರುವ ಮರಳಿನಲ್ಲಿ ಸೆಳೆಯಲ್ಪಡುತ್ತಿದ್ದಾರೆ. ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸಲ್ಪಡುತ್ತಿದ್ದಾರೆ. ಯಾವ ನಿಂದಿತ ಪಾಪದಿಂದ ಇವರಿಗೆ ಈ ದುಃಖವು ಪ್ರಾಪ್ತವಾಗಿದೆ? ದೇಹದ ಮರ್ಮ ಸಂಧಿಸ್ಥಾನಗಳು ಕತ್ತರಿಸಿ ಹೋಗಿ ತಡೆಯಲಾಗದ ನೋವಿನಿಂದ ಗಟ್ಟಿಯಾಗಿ ಅಳುತ್ತಿರುವ ಇವರು ಲೋಹದ ಕೊಕ್ಕಿನ ಕಾಗೆಗಳಿಂದ ಸೆಳೆಯಲ್ಪಡುತ್ತಿದ್ದಾರೆ. ಇವರು ಯಾವ ಪಾತಕವನ್ನು ಮಾಡಿದ್ದಾರೆ? ಲೋಹದ ಕೊಕ್ಕಿನಿಂದ ಚುಚ್ಚಿ ಕಡಿದು ಎಲ್ಲ ಅಂಗಾಂಗಗಳಲ್ಲಿಯೂ ಗಾಯಗಳಾಗಿ ಗಟ್ಟಿಯಾಗಿ ಕೂಗಿಕೊಳ್ಳುತ್ತಿದ್ದರು. ಈ ಮಾನವರು ಹಗಲು ರಾತ್ರಿಯಲ್ಲೆಲ್ಲ ಪೀಡಿಸಲ್ಪಡುತ್ತಿರುವುದು ಏಕೆ? ಪಾಪಕರ್ಮ ಮಾಡಿದವರು ಅನುಭವಿಸುತ್ತಿರುವ ಈ ಎಲ್ಲ ಯಾತನೆಗಳನ್ನು ನೋಡಿ ಯಾವ ಪಾಪಕರ್ಮದಿಂದ ಯಾವ ಯಾತನೆಯು ಉಂಟಾಗುವುದೆಂಬುದನ್ನು ನಾನು ವಿವರವಾಗಿ ತಿಳಿಯ ಬಯಸಿದ್ದೇನೆ. ದಯಮಾಡಿ ಹೇಳು. ಆಗ ಯಮಕಿಂಕರನು ಹೇಳುತ್ತಾನೆ, ಭೂಪತಿಯೇ, ಪಾಪಕರ್ಮದಿಂದ ಲಭಿಸುವ ಫಲಭೋಗದ ವಿಷಯದಲ್ಲಿ ನೀನು ನನ್ನನ್ನು ಪ್ರಶ್ನಿಸಿದ್ದೀಯೆ.
ಅದನ್ನು ನಾನು ನಿನಗೆ ಯಥಾವತ್ತಾಗಿ ಸಂಕ್ಷೇಪದಿಂದ ತಿಳಿಸುತ್ತೇನೆ. ಮನುಷ್ಯನು ಪುಣ್ಯ ಪಾಪಗಳೆರಡನ್ನು ಒಂದರ ನಂತರ ಮತ್ತೊಂದರಂತೆ ಅನುಭವಿಸಬೇಕಾಗುವುದು. ಇವುಗಳ ಅವುಗಳ ಫಲಗಳನ್ನು ಭುಂಜಿಸಿದ ಹಾಗೆ ಪಾಪವು ಪುಣ್ಯವು ಎರಡೂ ಕ್ಷಯಿಸಿ ಹೋಗುತ್ತದೆ. ಮಾನವನು ಇವುಗಳ ಫಲಗಳನ್ನು ಅನುಭವಿಸದ ಹೊರತು ಪಾಪ ಪುಣ್ಯಗಳು ಕ್ಷಯಿಸುವುದಿಲ್ಲ. ಫಲಭೋಗದಿಂದಲೇ ಕಳೆದುಕೊಳ್ಳಬೇಕಾದ ಪುಣ್ಯ ಪಾಪಗಳನ್ನು ಹೇಳುವೆನು ಕೇಳು. ಪಾಪಿಗಳು ಹಾಗೂ ದರಿದ್ರರು ಆದ ಮಾನವರು ದುರ್ಭಿಕ್ಷದ ಮುಂದೆ ಒಂದು ದುರ್ಭಿಕ್ಷವನ್ನು, ಕ್ಲೇಶದ ಮುಂದೆ ಕ್ಲೇಶವನ್ನು, ಭಯದ ಮುಂದೆ ಭಯವನ್ನು ಹಾಗೂ ಮರಣದ ಮುಂದೆ ಮರಣವನ್ನು ಹೊಂದುತ್ತಾ ಸಾಗಿ ಹೋಗುತ್ತಿರುವರು. ಜಂತುಗಳು ತಮ್ಮ ಕರ್ಮ ಬಂಧವನ್ನು ಅನುಸರಿಸಿ ಬಗೆ ಬಗೆಯ ಗತಿಯನ್ನು ಹೊಂದುವವು. ಉತ್ಸವದ ಮುಂದೆ ಉತ್ಸವವನ್ನು, ಸ್ವರ್ಗದ ಮುಂದೆ ಸ್ವರ್ಗವನ್ನು ಮತ್ತು ಸುಖದ ಮುಂದೆ ಮತ್ತೊಂದು ಸುಖವನ್ನು ಅನುಭವಿಸುವುದು ಉಂಟು. ಕರ್ಮಶ್ರದ್ಧೆಯುಳ್ಳವರು, ಇಂದ್ರಿಯಗಳನ್ನು ನಿಗ್ರಹಿಸಿರುವವರು, ದಾನ ಧರ್ಮಗಳನ್ನು ಮಾಡಿದವರು ಹಾಗೂ ಅನೇಕ ಬಗೆಯ ಕಲ್ಯಾಣ ಕಾರ್ಯಗಳನ್ನು ಮಾಡಿದವರು ಸುಖ ಪರಂಪರೆಗಳನ್ನು ಹೊಂದುವರು. ಪಾಪಕರ್ಮದಿಂದ ಬದ್ಧರಾದವರು ಹುಲಿ, ಆನೆ, ಸರ್ಪಗಳು ಹಾಗೂ ಕಳ್ಳಕಾಕರಿಂದ ಒದಗುವ ಅನೇಕ ಸಂಕಟಗಳನ್ನು, ಭಯವನ್ನು ಅನುಭವಿಸುವರು. ಇದೇ ರೀತಿ ಪುಣ್ಯವಂತರು ಸುವಾಸನೆಯುಳ್ಳ ಪುಷ್ಪಮಾಲೆ, ಅಮೂಲ್ಯ ವಸ್ತ್ರಗಳು, ಉತ್ತಮವಾದ ವಾಹನ, ಶಯನ, ಆಸನ, ಭೋಜನವುಳ್ಳವರು, ಅನೇಕರಿಂದ ಸ್ತುತಿಸಲ್ಪಟ್ಟವರು ಆಗಿ ತಮ್ಮ ಪುಣ್ಯ ಬಲದಿಂದ ಪವಿತ್ರ ಸ್ಥಾನಗಳಲ್ಲಿ ಸಂಚರಿಸುವರು. ಹಿಂದೆ ಕಳೆದ ನೂರಾರು ಸಾವಿರಾರು ಜನ್ಮಗಳಲ್ಲಿ ಆಚರಿಸಿ ಕೂಡಿ ಹಾಕಿರುವ ಬೀಜರೂಪವಾಗಿರುವ ಪುಣ್ಯ ಪಾಪ ಕರ್ಮಗಳು ಮಾನವರಿಗೆ ಎಂದೋ ಸುಖ ದುಃಖಗಳೆಂಬ ಅಂಕುರಗಳು ಹುಟ್ಟಲು ಕಾರಣವಾಗುತ್ತವೆ. ಮಹಾರಾಜ, ಬೀಜವು ಮೊಳೆಯಬೇಕಾದರೆ ನೀರು ಹೇಗೆ ಅವಶ್ಯಕವೋ ಹಾಗೆಯೇ ಪುಣ್ಯ ಪಾಪಗಳು ಫಲಾಂಕುರವನ್ನು ತೋರ್ಪಡಿಸಲು ಅಗತ್ಯವಾದ ಕಾಲ, ದೇಶ, ಕರ್ಮ ಅಂತರ ಮತ್ತು ಸಾಧನಗಳನ್ನು ಅಂದರೆ ಕರ್ತೃವನ್ನು ಅಪೇಕ್ಷಿಸುತ್ತವೆ. ಯಾವ ರೀತಿ ದಾರಿ ನಡೆಯುವಾಗ ಮುಳ್ಳಿನ ಮೇಲೆ ಕಾಲಿಡುವುದರಿಂದ ಮುಳ್ಳು ಚುಚ್ಚಿದ ಕಾರಣ ಅಲ್ಪ ಮಾತ್ರ ದುಃಖ ಉಂಟಾಗುವುದು, ಅದೇ ರೀತಿ ಯಾವುದೇ ದೇಶ ಕಾಲಗಳಲ್ಲಿ ಮಾಡಿದ ಅಲ್ಪ ಪ್ರಮಾಣದ ಪಾಪವು ಕಡಿಮೆ ದುಃಖಕ್ಕೆ ಕಾರಣವಾಗುತ್ತದೆ. ಆದರೆ ಆ ಪಾಪವು ಅತಿ ದೊಡ್ಡದಾಗಿದ್ದ ಪಕ್ಷದಲ್ಲಿ ಕಾಲಿಗೆ ದಾರಿಯಲ್ಲಿ ನಡೆದು ಹೋಗುವಾಗ ಆಣಿ, ಮೊಳೆ, ಲೋಹದ ಕೀಲು ಮುಂತಾದವುಗಳು ತಗುಲಿ ಹೆಚ್ಚು ದುಃಖವನ್ನು, ಅದರಂತೆ ಸಹಿಸಲಾಗದ ಶಿರೋವೇದನೆ ಮುಂತಾದ ಪೀಡೆಯನ್ನು ಕೊಡುವುದು. ಪಾಪಗಳು ತಮ್ಮ ಫಲಭೋಗವನ್ನು ನೀಡಲು ಅಪತ್ಯ ಭೋಜನ, ಶೀತ, ಉಷ್ಣ ಸಮಯ ಅಂದರೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲದ ಶ್ರಮ, ತಾಪ ಮುಂತಾದ ಇತರ ಸಹಾಯ ಸಂಪತ್ತಿಯನ್ನು ಅನ್ಯೋನ್ಯವಾಗಿ ಅಪೇಕ್ಷಿಸುತ್ತವೆ. ಹೀಗೆಯೇ ಮಹತ್ತರವಾದ ಪಾಪಗಳು ದೀರ್ಘಕಾಲ ಅನುಭವಿಸಬೇಕಾದ ರೋಗ ಮುಂತಾದ ವಿಕಾರಗಳನ್ನು, ಶಸ್ತ್ರ, ಅಗ್ನಿ ಇವುಗಳ ಕಷ್ಟ ಪೀಡೆಗಳನ್ನು ಮತ್ತು ಬಂಧನ ಮುಂತಾದ ಫಲಗಳನ್ನು ಉಂಟು ಮಾಡುತ್ತವೆ. ಅಲ್ಪ ಪುಣ್ಯ ಕಾರ್ಯಗಳಿಂದಲೇ ಮಾನವರು ಸುಗಂಧ, ಉತ್ತಮವಾದ ಸ್ಪರ್ಶ, ಇಂಪಾದ ಶಬ್ದ ಹಾಗೂ ಸುಮಧುರ ರಸ ಇವೇ ಮುಂತಾದ ವಿಷಯಗಳ ಭೋಗಗಳನ್ನು ಅನಾಯಾಸವಾಗಿ ಪಡೆಯುವರು. ದೀರ್ಘಕಾಲದವರೆಗೆ ಆಚರಿಸಿದ ಗುರುತರವಾದ ಪುಣ್ಯಕರ್ಮವು ಅದಕ್ಕನುಸಾರವಾಗಿ ದೊಡ್ಡದಾದ ಮತ್ತು ಬಹುಕಾಲ ಅನುಭವಿಸಬಹುದಾದ ವಿಷಯ ಭೋಗವನ್ನು ನೀಡುತ್ತವೆ. ಹೀಗೆ ಮಾನವನು ಅನೇಕ ಜನ್ಮಾಂತರಗಳಲ್ಲಿ ಅರ್ಜಿಸಿದ ಪುಣ್ಯ ಪಾಪ ಕರ್ಮಗಳಿಂದ ಹುಟ್ಟುವ ಸುಖ ದುಃಖ ಪರಂಪರೆಯನ್ನು ಭುಂಜಿಸುತ್ತಾ ಇರುವನು. ಜ್ಞಾನ ಅಜ್ಞಾನಗಳನ್ನು ತಾರತಮ್ಯದಿಂದ ಹುಟ್ಟಿಸುವ ಪುಣ್ಯ ಪಾಪ ಕರ್ಮಗಳು ವಿರುದ್ಧವಾದ ದೇಶ, ಜಾತಿ ಮುಂತಾದವುಗಳಿಂದ ತಡೆಯಲ್ಪಟ್ಟು ಫಲೋನ್ಮುಖವಾಗದೆ ಆತ್ಮನಲ್ಲಿ ಸೂಕ್ಷ್ಮ ರೂಪದಿಂದ ಇರುತ್ತವೆ. ಅವೇ ತಮಗೆ ಅನುಕೂಲವಾದ ಪರಿಸ್ಥಿತಿಯಲ್ಲಿ ಫಲವನ್ನು ಕೊಡುತ್ತವೆ. ಯಾವ ಮಾನವನಾದರೂ ಕರ್ಮ, ಮನಸ್ಸು ಮತ್ತು ವಾಗೀಂದ್ರಿಯಗಳೆಂಬ ತ್ರಿಕರಣಗಳಿಂದ ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಮಾಡದೆ ಯಾವಾಗಲೂ ಇರುವುದಿಲ್ಲ. ಪುರುಷನು ಹೆಚ್ಚು ಅಥವಾ ಕಡಿಮೆಯಾಗಿರುವ ಸುಖ ಅಥವಾ ದುಃಖ ಇವುಗಳಲ್ಲಿ ಯಾವುದನ್ನು ಹೊಂದುವನು ಅದು ತನಗೆ ಅನುರೂಪವಾದ ವಿಕಾರವನ್ನು ಮನಸ್ಸಿನಲ್ಲಿ ಹುಟ್ಟಿಸುವುದು. ಮನಸ್ಸಿನಲ್ಲಿ ಉಂಟಾಗುವ ಪರಿಣಾಮದಿಂದ ಉಪಭುಂಜಿಸಿದಂತಾಗಿ ಮಾನವನಲ್ಲಿ ಪುಣ್ಯ ಪಾಪಗಳು ಯಾವುದಿದ್ದರೂ ತಿನ್ನುತ್ತಿರುವ ಆಹಾರದಂತೆ ಕ್ರಮವಾಗಿ ಕ್ಷಯಿಸಿ ಹೋಗುವವು. ಎಂದರೆ ದೈಹಿಕವಾದ ಸುಖ ಅಥವಾ ಯಾತನೆಯಂತೆಯೇ ಮಾನಸಿಕವಾದ ಸುಖ ಅಥವಾ ಯಾತನೆಯಿಂದಲೂ ಪುಣ್ಯ ಪಾಪ ಕರ್ಮಗಳ ಫಲಗಳು ಕ್ಷಯಿಸುತ್ತವೆ.
ನರಕದ ನಡುವೆ ಬಿದ್ದಿರುವ ಈ ಮಾನವರು ಇಲ್ಲಿನ ಯಾತನೆಗಳನ್ನು ಅನುಭವಿಸಿದ ನಂತರ ತಾವು ಮಾಡಿದ ಮಹಾಪಾತಕವನ್ನು ಕಂಡುಕೊಳ್ಳುವರು. ಎಲೈರಾಜನೇ, ಯಾವ ರೀತಿ ನರಕದಲ್ಲಿ ಬಿದ್ದ ಪಾಪಿಗಳು ತಮ್ಮ ಘೋರ ಪಾತಕಗಳ ಫಲವನ್ನು ಭೋಗಿಸುವರು, ಅದೇ ರೀತಿ ಪುಣ್ಯವಂತರು ಸ್ವರ್ಗಲೋಕದಲ್ಲಿ ದೇವತೆಗಳೊಡನೆ ಗಂಧರ್ವರು, ಸಿದ್ಧರು ಹಾಗೂ ಅಪ್ಸರೆಯರ ನೃತ್ಯಗಳನ್ನು ವೀಕ್ಷಿಸುತ್ತಾ ಪುಣ್ಯವನ್ನು ಭೋಗಿಸುವರು. ದೇವಜನ್ಮ, ಮನುಷ್ಯ ಜನ್ಮ ಅಥವಾ ಮೂಕ ಪ್ರಾಣಿ ಜನ್ಮ ಇವುಗಳಲ್ಲಿ ಹುಟ್ಟಿ ಜೀವಿಗಳು ಜೀವಗಳು ತಮ್ಮ ಪುಣ್ಯ ಪಾಪ ಜನಿತ ಸುಖ ದುಃಖ ರೂಪಿ ಶುಭಾಶುಭ ಫಲಗಳನ್ನು ಅನುಭವಿಸುವರು. ಮಹಾರಾಜ, ಪಾಪಿಗಳು ಅನುಭವಿಸುವ ಯಾತನೆಗಳಲ್ಲಿ ಯಾವ ಯಾವ ಪಾಪದಿಂದ ಏನೇನು ಯಾತನೆಯುಂಟಾಗುವುದು ಎಂಬುದರ ಬಗೆಗೆ ನೀನು ನನ್ನನ್ನು ಪ್ರಶ್ನಿಸಿದ್ದೀಯೆ. ವಿವರವಾಗಿ ತಿಳಿಸುತ್ತೇನೆ, ಕೇಳು. ಯಾವ ನರಾಧಮರು ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದಲೂ ಕೆಟ್ಟ ಭಾವನೆಯಿಂದಲೂ ನೋಡುವರು, ಹಾಗೆಯೇ ಪರದ್ರವ್ಯವನ್ನು ಅಪಹರಿಸುವ ಆಶೆಯುಳ್ಳವರಾಗುವರು, ಅಂತಹ ಪಾಪಿಗಳ ಕಣ್ಣುಗಳನ್ನು ಈ ವಜ್ರದ ಕೊಕ್ಕನ್ನು ಹೊಂದಿರುವ ಪಕ್ಷಿಗಳು ಕಿತ್ತು ಹಾಕುತ್ತಿವೆ. ಅನಂತರ ಆ ಪಾಪಿಗಳ ಕಣ್ಣುಗಳು ಮೊದಲಿನಂತೆಯೇ ಪುನಃ ಹುಟ್ಟಿಕೊಳ್ಳುವವು. ಯಮಕಿಂಕರನು ಮುಂದುವರೆದು ಹೇಳುತ್ತಾನೆ, ಈ ಪಾಪಿಗಳು ಎಷ್ಟು ನಿಮೇಷ ಕಾಲ, ಅಂದರೆ ಒಂದು ನಿಮೇಷವೆಂದರೆ ಒಮ್ಮೆ ರೆಪ್ಪೆ ಹೊಡೆಯುವಷ್ಟು ಕಾಲ ಪಾಪಪೂರ್ಣ ದೃಷ್ಟಿಯಿಂದ ನೋಡಿರುವರು, ಅಷ್ಟು ಸಹಸ್ರ ವರ್ಷಗಳವರೆಗೆ ಅವರು ನೇತ್ರಪೀಡೆಯನ್ನು ಅನುಭವಿಸುತ್ತಾರೆ. ಯಾವ ಮಾನವರು ಶಾಸ್ತ್ರ ವಿರುದ್ಧವಾದ ಉಪದೇಶವನ್ನು ನೀಡುವರು, ಅಸಂಗತವಾದ ಸಲಹೆಗಳನ್ನು ನೀಡುವರು, ಆ ಪಾಪಿಗಳಿಗೆ ಈ ಬಗೆಯಿಂದ ದೃಷ್ಟಿನಾಶವಾಗುವುದು. ಯಾವನು ಶಾಸ್ತ್ರಗಳಿಗೆ ವಿರುದ್ಧವಾದ ವ್ಯಾಖ್ಯಾನವನ್ನು ನೀಡುವನು, ಮಿಥ್ಯಾವಾದಿಯಾಗಿರುವನು, ವೇದಗಳು, ಬ್ರಾಹ್ಮಣರು, ದೇವತೆಗಳು ಹಾಗೂ ಗುರುಗಳನ್ನು ನಿಂದಿಸುವನು, ಅವನಿಗೆ ನಾಲಿಗೆ ಕತ್ತರಿಸಿದ ಯಾತನೆಯು ಉಂಟಾಗುವುದು. ಅಂತಹ ಪಾತಕಿಗಳ ನಾಲಿಗೆಗಳನ್ನು ಮತ್ತೆ ಮತ್ತೆ ಹುಟ್ಟಿದ ಹಾಗೆಲ್ಲ ಈ ಭಯಂಕರವಾದ ವಜ್ರತುಂಡ ಪಕ್ಷಿಗಳು ಸಹಸ್ರಾರು ವರ್ಷಗಳವರೆಗೆ ಕಿತ್ತು ಹಾಕುವವು. ಎಷ್ಟು ನಿಮೇಷ ಕಾಲದವರೆಗೆ ಅವನು ಚಿಹ್ವಾಜನಿತವಾದ ಪಾಪವನ್ನು ಮಾಡಿರುವನೋ ಅಷ್ಟು ವರ್ಷಗಳವರೆಗೆ ಈ ಕಷ್ಟಗಳನ್ನು ಅನುಭವಿಸಬೇಕಾಗುವುದು. ಮಿತ್ರರಲ್ಲಿ ಪರಸ್ಪರ ಭೇದವನ್ನು, ತಂದೆ ಮಕ್ಕಳಲ್ಲಿ ವೈಷಮ್ಯವನ್ನು, ಸ್ವಜನರಲ್ಲಿ ಅನ್ಯೋನ್ಯ ಅವಿಶ್ವಾಸವನ್ನು, ಯಜಮಾನ ಪುರೋಹಿತರಲ್ಲಿ ವೈಮನಸ್ಯವನ್ನು, ತಾಯಿ ಮಕ್ಕಳಲ್ಲಿ ದ್ವೇಷವನ್ನು ಮತ್ತು ಸಹಚರರಲ್ಲಿ ಭೇದ ಬುದ್ಧಿಯನ್ನು ಉಂಟು ಮಾಡುವುದು ಮಹಾಪಾತಕವೆನಿಸುತ್ತದೆ. ಅದೇ ರೀತಿ ರಾಜನೇ, ಪತಿಪತ್ನಿಯರಲ್ಲಿ ಅನ್ಯೋನ್ಯ ಭೇದವನ್ನು ಕಲ್ಪಿಸುವುದು ಪಾತಕವೇ ಸರಿ. ಅಂತಹ ಪಾತಕಗಳನ್ನು ಮಾಡಿರುವ ಈ ನರಾಧಮರು ಇಲ್ಲಿ ಗರಗಸದಿಂದ ಕೊಯ್ಯಲ್ಪಡುತ್ತಿರುವುದನ್ನು ನೋಡು. ಪರರಿಗೆ ತಾಪವನ್ನುಂಟು ಮಾಡುವವರು, ಸುಖ ಭೋಗಗಳನ್ನು ತಡೆಯುವವರು ಹಾಗೂ ಬೀಸಣಿಗೆ, ಒಳ್ಳೆಯ ಗಾಳಿಯ ಪ್ರದೇಶ, ಚಂದನ, ಲಾವಂಚ ಮುಂತಾದ ಶೈತ್ಯಾನುಭವ ಸಾಮಗ್ರಿಗಳನ್ನು ಅಪಹರಿಸಿದವರು ಪಾತಕಿಗಳಾಗುವರು. ಯಾವ ನರಾಧಮರು ಪರರಿಗೆ ಪ್ರಾಣವಾಯುವಾಗುವಂತಹ ಕ್ಲೇಶವನ್ನು ಕೊಡುವರೋ ಅಂತಹ ಈ ಪಾಪಿಗಳು ಸುಡುತ್ತಿರುವ ಮರಳಿನ ರಾಶಿಯಲ್ಲಿ ನಿಂತು ದುಃಖವನ್ನು ಅನುಭವಿಸುತ್ತಿದ್ದಾರೆ. ದೇವಕಾರ್ಯ ಅಥವಾ ಪಿತೃಕಾರ್ಯಗಳಲ್ಲಿ ಒಬ್ಬನಿಂದ ನಿಮಂತ್ರಣವನ್ನು ಸ್ವೀಕರಿಸಿದ್ದರೂ ಅನಂತರ ಅದನ್ನು ಉಲ್ಲಂಘಿಸಿ ಅಥವಾ ತಿರಸ್ಕರಿಸಿ ಬೇರೊಬ್ಬನ ಮನೆಯಲ್ಲಿ ಶ್ರಾದ್ದಾನ್ನವನ್ನು ದೈವ ಅಥವಾ ಪಿತೃಸ್ಥಾನಗಳಲ್ಲಿ ಕುಳಿತು ಊಟ ಮಾಡುವ ಪಾಪಿಯು ಇಲ್ಲಿಗೆ ಬಂದಾಗ ಈ ಕ್ರೂರ ಪಕ್ಷಿಗಳಿಂದ 2 ತುಂಡುಗಳಾಗಿ ಕತ್ತರಿಸಲ್ಪಡುವನು. ಯಾವ ಮನುಷ್ಯನು ಅವಾಚ್ಯ ಶಬ್ದಗಳಿಂದ ಸಾಧು ಸಂತರ ಹಾಗೂ ಸಜ್ಜನರ ಮನಸ್ಸನ್ನು ನೋಯಿಸುವನು, ಅಂತಹ ಪಾಪಿಯನ್ನು ಈ ಪಕ್ಷಿಗಳು ಒಂದೇ ಸಮನೆ ಪೀಡಿಸುತ್ತವೆ. ಇವುಗಳನ್ನು ಯಾರೂ ತಡೆಯಲಾರರು. ಯಾವ ಮಾನವನು ಸುಳ್ಳು ಹೇಳುವನೋ ಮತ್ತು ತಾನು ಪರಮಾರ್ಥವಾಗಿ ತಿಳಿದಿರುವುದಕ್ಕೆ ವಿರೋಧವಾಗಿ ಮಾತನಾಡಿ ಇತರರ ಮೇಲೆ ಚಾಡಿಗಳನ್ನು ಹೇಳುವನು, ಆ ಪಾಪಿಯ ನಾಲಿಗೆಯು ಇದೇ ರೀತಿ ಹರಿತವಾದ ಕತ್ತಿಗಳಿಂದ 2 ಭಾಗವಾಗಿ ಸೀಳಲ್ಪಡುವುದು. ಯಾರು ಅಹಂಕಾರದಿಂದ ಮದಿಸಿ ಮಾತಾಪಿತೃಗಳು ಹಾಗೂ ಗುರುಗಳಿಗೆ ಅಪಮಾನ ಮಾಡುವರು, ಅಂತಹ ಪಾಪಿಗಳು ಕೀವು ಮಲಮೂತ್ರಗಳಿಂದ ತುಂಬಿರುವ ಹಳ್ಳದಲ್ಲಿ ಅಧೋಮುಖವಾಗಿ ಮುಳುಗಿಸಲ್ಪಡುವರು. ಯಾವ ಮಾನವರು ಪಂಚಮಹಾಯಜ್ಞಗಳನ್ನು ಆಚರಿಸದೆ ದೇವತಾ, ಅಗ್ನಿ, ಪಿತೃ, ಭೂತ, ಅತಿಥಿ, ಅಭ್ಯಾಗತ, ಭೃತ್ಯಜನ, ಪಕ್ಷಿಗಳು ಇವರಿಗೆ ಅನ್ನವನ್ನು ನೀಡದೆ ಇವರೆಲ್ಲರಿಗಿಂತ ಮೊದಲು ತಾವೇ ಆಹಾರವನ್ನು ಸೇವಿಸುವರು, ಅವರು ಮಹಾ ಪಾಪಿಗಳೆಂದು ಪರಿಗಣಿಸಲ್ಪಡುತ್ತಾರೆ.
ಅಂತಹ ಪಾಪಿಗಳು ಎದುರಿಗೆ ಕಾಣಿಸುತ್ತಿರುವ ಪಾಪಿಗಳಂತೆ ಸೂಜಿಯಂತಿರುವ ಮುಖವುಳ್ಳವರು, ಬೆಟ್ಟದಂತೆ ಹೊಟ್ಟೆಯುಳ್ಳವರು ಆಗಿ ಹರಿಯುವ ಕೀವನ್ನು ತಿನ್ನುವವರಾಗುತ್ತಾರೆ. ಒಂದೇ ಪಂಕ್ತಿಯಲ್ಲಿ ಕುಳ್ಳಿರಿಸಿ ಭೋಜನ ಮಾಡಿಸುವಾಗ ವಿಪ್ರನನ್ನಾಗಲಿ ಅಥವಾ ಇತರ ವರ್ಣದವರನ್ನಾಗಲಿ ಒಂದೇ ಪಂಕ್ತಿಯಲ್ಲಿ ಕುಳ್ಳಿರಿಸಿ ಉತ್ತಮ ಅಧಮ ಭಾವದಿಂದ ಆಧರಿಸಿ ಭೋಜನ ಮಾಡಿಸಿದವನು ಈ ಪಾಪಿಗಳಂತೆ ಮಲಮೂತ್ರಗಳನ್ನು ತಿನ್ನುವವನಾಗುತ್ತಾನೆ. ಒಂದು ಗುಂಪಿನಲ್ಲಿ ಪ್ರಯಾಣ ಮಾಡುತ್ತಿರುವವರಲ್ಲಿ ಒಬ್ಬನು ತನ್ನ ಬಳಿ ಅನ್ನ ಆಹಾರಗಳಿಲ್ಲದೆ ಇತರ ಪ್ರಯಾಣಿಕರಿಂದ ಅನ್ನ ಆಹಾರಗಳನ್ನು ಆಶಿಸುತ್ತಿದ್ದರೆ ಅವನನ್ನು ಬಿಟ್ಟು ತಮ್ಮ ತಮ್ಮ ಬಳಿ ಇರುವ ಆಹಾರವನ್ನು ಭುಂಜಿಸುವ ಪಾಪಿಗಳು ಹೀಗೆ ಶ್ಲೇಷ್ಮವನ್ನು ತಿನ್ನುವರು. ಯಾವ ಮನುಜರು ಎಂಜಲು ಕೈಗಳಿಂದ ಗೋವು, ಬ್ರಾಹ್ಮಣ ಮತ್ತು ಅಗ್ನಿ ಇವುಗಳನ್ನು ಸ್ಪರ್ಶಿಸುವರೋ ಅಂತಹ ಪಾಪಿಗಳ ಕೈಯಲ್ಲಿ ಉರಿಯುತ್ತಿರುವ ಅಂತಹ ಪಾಪಿಗಳ ಕೈಗಳು ಉರಿಯುತ್ತಿರುವ ಅಗ್ನಿಕುಂಡದಲ್ಲಿ ಹಾಕಲ್ಪಡುತ್ತಿವೆ. ಹಾಗೂ ಎಂಜಲಿನಿಂದ ಕೂಡಿರುವ ಸಮಯದಲ್ಲಿ ಯಾರು ಸ್ವೇಚ್ಛೆಯಿಂದ ಸೂರ್ಯ, ಚಂದ್ರ ಹಾಗೂ ನಕ್ಷತ್ರಗಳನ್ನು ಸಂದರ್ಶಿಸಿರುವರೋ ಅವರು ಬಿಸಿಯಾದ ಸ್ತಂಭಗಳ ಮೇಲೆ ಕೈಗಳನ್ನಿಟ್ಟು ಅವುಗಳನ್ನು ನಾಲಿಗೆಯಿಂದ ನೆಕ್ಕುತ್ತಿದ್ದಾರೆ. ಇದೇ ರೀತಿ ಗೋವು, ಅಗ್ನಿ, ಜನನಿ, ಬ್ರಾಹ್ಮಣ, ಹಿರಿಯ ಸಹೋದರ, ತಂದೆ, ಅಕ್ಕ, ನಾದಿನಿ ಮತ್ತು ಗುರುಜನ ಇವರನ್ನು ಕಾಲಿನಿಂದ ಸ್ಪರ್ಶಿಸುವವರು ಪಾಪಿಗಳಾಗುವರು. ಅಂತಹ ಈ ಪಾಪಿಗಳು ಬೆಂಕಿಯಲ್ಲಿ ಕಾಯಿಸಿದ ಲೋಹಮಯವಾದ ಬೇಡಿಗಳಿಂದ ಬಂಧಿಸಲ್ಪಟ್ಟ ಕಾಲುಗಳುಳ್ಳವರಾಗಿ ಮಂಡಿಯವರೆಗೆ ದಾಹ ದುಃಖವನ್ನು ಅನುಭವಿಸುತ್ತಾ ಬೆಂಕಿ ಕೆಂಡಗಳ ರಾಶಿಯ ಮಧ್ಯದಲ್ಲಿ ನಿಂತಿರುವರು. ಪಾಯಸ, ಕೈಸರ, ಆಡಿನ ಮಾಂಸ ಮತ್ತು ದೇವತಾನಿಯೋದನಕ್ಕೆ ಯೋಗ್ಯವಾದ ಇತರ ಅನ್ನ ಇವುಗಳನ್ನು ವಿಧಿ ಸಂಸ್ಕಾರವಿಲ್ಲದೆ ತಿನ್ನುವವರು ಪಾಪ ಫಲಭಾಗಿಗಳಾಗುವರು. ಅಂತಹ ಪಾಪಿಗಳನ್ನು ಯಮದೂತರು ನೆಲದ ಮೇಲೆ ಬೀಳಿಸಿ ಅವರ ಕಣ್ಣುಗಳನ್ನು ಅರಳಿಸಿಕೊಂಡು ನೋಡುತ್ತಿರುವ ಹಾಗೆ ಅವರ ಮುಖದಿಂದ ಕಣ್ಣುಗಳನ್ನು ಚಿಮ್ಮಟದಿಂದ ಕೀಳುವರು. ಇದನ್ನು ನೋಡು. ಯಾವ ಪಾಪಿಗಳು ಗುರು, ದೇವ, ದ್ವಿಜ ಮತ್ತು ವೇದ ಇವರ ನಿಂದನೆಯನ್ನು ಅಭಿನಂದಿಸುತ್ತಾ ಕೇಳುವರೋ ಅಂತಹ ಪಾಪಿಗಳ ಕಿವಿಗಳಲ್ಲಿ ಯಮದೂತರು ಬೆಂಕಿಯಲ್ಲಿ ಕಾಯಿಸಿ ಕೆಂಪಾದ ಕಬ್ಬಿಣದ ಕೀಲುಗಳನ್ನು ಅವರು ವಿಲಪಿಸುತ್ತಿದ್ದ ಹಾಗೆಯೇ ನಿರ್ದಯವಾಗಿ ಮತ್ತೆ ಮತ್ತೆ ಹೂಳುವರು. ಯಾವ ಮಾನವರು ಕ್ರೋಧ, ಲೋಭಗಳಿಗೆ ವಶರಾಗಿ ಅರವಟ್ಟಿಗೆ, ದೇವತಾಮೂರ್ತಿ, ಬ್ರಾಹ್ಮಣ ಗ್ರಹ, ಮಂಗಳ ಸಭೆ ಹಾಗೂ ದೇವಾಲಯ ಇವುಗಳನ್ನು ಮುರಿದು ನಾಶಪಡಿಸುವರು ಅವರು ಮಹಾ ಪಾಪಿಗಳೆನಿಸುತ್ತಾರೆ. ಭಯಂಕರರಾದ ಯಮಭಟರು ಹರಿತವಾದ ಶಸ್ತ್ರಗಳಿಂದ ಮತ್ತೆ ಮತ್ತೆ ವಿಲಪಿಸುತ್ತಿರುವ ಅಂತಹ ಪಾಪಿಗಳ ದೇಹದ ಚರ್ಮವನ್ನು ಸುಲಿಯುವರು. ಯಾರು ಗೋವು, ಬ್ರಾಹ್ಮಣ, ಸೂರ್ಯ ಇವರಿಗೆ ಎದುರಾಗಿ ಅಥವಾ ಮಾರ್ಗ ಮಧ್ಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವರು ಅಂತಹ ಪಾಪಿಗಳು ಗೋಳಾಡುತ್ತಿದ್ದರೂ ಕಾಗೆಗಳು ಅವರ ಗುದೇಂದ್ರಿಯಗಳಿಂದ ನರಗಳನ್ನು ಕೀಳುತ್ತವೆ. ಯಾವ ಮನುಷ್ಯನು ತನ್ನ ಕನ್ಯೆಯನ್ನು ಮೊದಲಿಗೆ ಒಬ್ಬನಿಗೆ ಕೊಡುವ ವಾಗ್ದಾನ ಮಾಡಿ ಅನಂತರ ಅವಳನ್ನು ಇನ್ನೊಬ್ಬನಿಗೆ ಕೊಟ್ಟು ವಿವಾಹ ಮಾಡುವನು ಅವನನ್ನು ಯಮದೂತರು ತುಂಡು ತುಂಡಾಗಿ ಕತ್ತರಿಸಿ ಉಪ್ಪು ನೀರಿನ ನದಿಯಲ್ಲಿ ತೇಲಿಬಿಡುವರು. ದುರ್ಭಿಕ್ಷ ಇಲ್ಲವೇ ಸಂಕಟ ಸಮಯಗಳಲ್ಲಿ ಯಾವ ಮಾನವನು ತನ್ನ ಪೋಷಣೆಯಲ್ಲಿ ಮಾತ್ರ ಗಮನ ಹರಿಸುತ್ತಾ ಪುತ್ರ, ಭೃತ್ಯ, ಬಳತ್ರ ಮುಂತಾದವರನ್ನು, ದಿಕ್ಕಿಲ್ಲದ ಬಂಧುವರ್ಗದವರನ್ನು ಅವರು ದರಿದ್ರರೆಂದು ತಿಳಿದು ಅವರನ್ನು ತಿರಸ್ಕರಿಸುವನು ಅವನು ಪಾಪ ಫಲವನ್ನು ಅನುಭವಿಸುವನು. ಅಂತಹ ಮನುಷ್ಯನು ಹಸಿವಾದಾಗ ಯಮದೂತರು ತನ್ನ ದೇಹದಿಂದಲೇ ಕಿತ್ತುಕೊಟ್ಟ ಮಾಂಸವನ್ನು ತಿನ್ನಬೇಕಾಗುವುದು. ಯಾವ ಪಾಪಿಯು ಲಂಚವನ್ನು ತೆಗೆದುಕೊಂಡು ಜೀವಿಸುತ್ತಾ ರಕ್ಷಣೆಗಾಗಿ ತನಗೆ ಶರಣಾಗತರಾದವರನ್ನು ಮತ್ತು ಜೀವಿಕೆಗಾಗಿ ತನ್ನನ್ನು ಆಶ್ರಯಿಸಿದವರನ್ನು ತ್ಯಜಿಸುವನು ಅಂತಹ ಪಾಪಿಯನ್ನು ಯಮದೂತರು ಯಂತ್ರಕ್ಕೆ ಹಾಕಿ ಪೀಡಿಸುವರು. ಯಾವ ಮಾನವರು ತಮ್ಮ ಜನ್ಮದಾರಭ್ಯ ಅರ್ಚಿಸಿದ ಪುಣ್ಯ ಕರ್ಮವನ್ನು ಧನದ ಲೋಭದಿಂದ ವಿಕ್ರಯಿಸುವರು ಆ ಪಾಪಿಗಳು ಎದುರಿಗೆ ಕಾಣಿಸುತ್ತಿರುವ ಈ ಪಾಪಿಗಳಂತೆ ಕಲ್ಲಿನಲ್ಲಿಟ್ಟು ರುಬ್ಬು ಗುಂಡುಗಳಿಂದ ಅರೆಯಲ್ಪಡುವರು. ನ್ಯಾಸವಾಗಿ ಇಟ್ಟ ವಸ್ತುಗಳನ್ನು ಅಪಹರಿಸಿದ ಪಾಪಿಗಳು ಎಲ್ಲ ಅವಯವಗಳಲ್ಲಿ ಬೇಡಿಗಳಿಂದ ಬಂಧಿಸಲ್ಪಟ್ಟವರಾಗಿ ಕ್ರಿಮಿ, ಚೇಳು ಹಾಗೂ ರಣಹದ್ದುಗಳಿಂದ ಹಗಲು ರಾತ್ರಿಗಳಲ್ಲಿ ತಿನ್ನಲ್ಪಡುವರು. ಹಗಲು ವೇಳೆಯಲ್ಲಿ ನಿಷಿದ್ಧವಾದ ಸ್ತ್ರೀ ಸಂಘವನ್ನು ಮಾಡುವ ಪರಸ್ತ್ರೀಯರೊಡನೆ ರತಿಸುಖವನ್ನು ಅನುಭವಿಸುವ ಪಾಪಿಗಳು ಹಸಿವಿನ ಬಾಧೆಯಿಂದ ಕೃಶರಾಗಿ ಬಾಯಾರಿಕೆಯಿಂದ ಒಣಗಿ ಬಿದ್ದು ಹೋದ ನಾಲಿಗೆ, ತುಟಿ, ದವಡೆಗಳುಳ್ಳವರಾಗಿ ಹೆಚ್ಚಾದ ವೇದನೆಯನ್ನು ಅನುಭವಿಸುತ್ತಾರೆ.
ಇತ್ತ ಕಬ್ಬಿಣದ ತೀಕ್ಷ್ಣವಾದ ಮುಳ್ಳುಗಳಿಂದ ತುಂಬಿರುವ ಶಾಲ್ಮಲಿ ವೃಕ್ಷವನ್ನು ನೋಡು. ಹಗಲು ಸ್ತ್ರೀಸಂಗ ಮಾಡಿರುವ ಪಾಪಿಗಳು ಶಾಲ್ಮಲಿ ವೃಕ್ಷಕ್ಕೆ ಏರಿಸಲ್ಪಟ್ಟು ಮುಳ್ಳಿನಿಂದ ಎಲ್ಲ ಅಂಗಗಳು ವಿದೀರ್ಣವಾಗಿ ಸುರಿಯುವ ರಕ್ತಧಾರೆಯುಳ್ಳವರಾಗಿ ವೇದನೆಯನ್ನು ಅನುಭವಿಸುತ್ತಿರುವರು. ನರವ್ಯಾಘ್ರನೇ, ಪರಸ್ತ್ರೀ ಸಂಗ ಮಾಡಿದ ಪಾಪಿಗಳನ್ನು ಯಮದೂತರು ಮೂಸೆಗಳಲ್ಲಿ ಹಾಕಿ ಸುಡುತ್ತಿರುವುದನ್ನು ನೋಡು. ಹೇ ಪುರುಷ ವ್ಯಾಘ್ರನೇ, ಯಾವ ಮನುಷ್ಯನು ಅಹಂಕಾರಿಯಾಗಿ ತನ್ನ ಗುರುಗಳನ್ನು ಕೆಳಗೆ ಕುಳ್ಳಿರಿಸಿ ತಾನು ಎತ್ತರವಾದ ಆಸನದಲ್ಲಿ ಕುಳಿತು ವೇದಾಧ್ಯಯನ ಮಾಡುವನು ಅಥವಾ ಶಿಲ್ಪಶಾಸ್ತ್ರವನ್ನು ಪಠಿಸುವನು, ಅವನು ಹೀಗೆ ತಲೆಯಲ್ಲಿ ಕಲ್ಲನ್ನು ಹೊತ್ತು ದುಃಖವನ್ನು ಹೊಂದುವನು. ತಲೆಯ ಮೇಲೆ ಕಲ್ಲನ್ನು ಹೊತ್ತು ಬಹಳವಾಗಿ ಪೀಡಿಸಲ್ಪಡುವ ಪಾಪಿಯು ಹಸಿವಿನಿಂದ ಬಳಲಿ ಹಗಲು ರಾತ್ರಿ ಕಲ್ಲಿನ ಭಾರದಿಂದ ನೊಂದ ತಲೆಯುಳ್ಳವನಾಗಿ ಬಹಳ ಹೊತ್ತು ದುಃಖವನ್ನು ಅನುಭವಿಸುವನು. ಯಾವ ಮಾನವರು ಜಲದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವರೋ ಅಂತಹ ಪಾಪಿಗಳು ಮಲಮೂತ್ರಗಳ ದುರ್ಗಂಧದಿಂದ ಕೂಡಿದ ನರಕದಲ್ಲಿ ಬೀಳುವರು. ಹಿಂದಿನ ಜನ್ಮದಲ್ಲಿ ಮನೆಗೆ ಆಗಮಿಸಿದ್ದ ಅತಿಥಿಯ ಸತ್ಕಾರ ಮಾಡದೆ ಆಹಾರ ಸೇವಿಸಿದ ಈ ಪಾಪಿಗಳು ಹಸಿವನ್ನು ತಡೆಯಲಾರದೆ ಪರಸ್ಪರರ ಮಾಂಸವನ್ನೇ ಕಿತ್ತು ತಿನ್ನುತ್ತಿರುವರು. ಯಾರು ವೇದಗಳನ್ನು ಅಭ್ಯಾಸ ಮಾಡಿ ಬಿಟ್ಟು ಬಿಡುವರೋ, ಯಾವ ಅಹಿತಾಗ್ನಿಗಳು ಅಗ್ನಿಯನ್ನು ಉದ್ವಾಸನ ಮಾಡುವರೋ, ಯಾರು ಅಗ್ನಿಹೋತ್ರಿಗಳಾಗಿದ್ದು ವೇದಗಳನ್ನು ಮತ್ತು ಅಗ್ನಿಗಳನ್ನು ಪರಿತ್ಯಜಿಸಿರುವರೋ ಅಂತಹ ಈ ಪಾಪಿಗಳು ಗಿರಿ ಶಿಖರಗಳಿಂದ ಮತ್ತೆ ಮತ್ತೆ ಕೆಳಕ್ಕೆ ತಳ್ಳಲ್ಪಡುವರು. ಯಾವ ಮಾನವರು ವಿಧವೆಯನ್ನು ವಿವಾಹವಾಗಿ ಅವಳೊಡನೆ ಜೀರ್ಣರಾಗುತ್ತಾ ಜೀವನ ನಡೆಸುವರೋ ಅಂತಹವರು ಕ್ರಿಮಿರೂಪರಾಗಿ ನರಕಗಳಲ್ಲಿ ಇರುವೆಗಳಿಂದ ತಿನ್ನಲ್ಪಡುವರು. ನೀಚನು ನೀಡುವ ದಾನವನ್ನು ಪ್ರತಿಗ್ರಹಿಸುವುದರಿಂದಲೂ ಅವನಿಗೆ ಯಾಗ ಮಾಡಿಸುವುದರಿಂದಲೂ ಪ್ರತಿದಿನ ಅವನ ಸೇವೆ ಮಾಡುವುದರಿಂದಲೂ ನರನು ಕಲ್ಲಿನ ಮಧ್ಯದಲ್ಲಿ ಜನಿಸುವ ಕ್ರಿಮಿಗಳ ಜನ್ಮವನ್ನು ಸತತವಾಗಿ ಹೊಂದುತ್ತಾನೆ. ಪೋಷ್ಯವರ್ಗ, ಬಂಧುಮಿತ್ರರು ಹಾಗೂ ಅತಿಥಿ ಅಭ್ಯಾಗತರು ಇವರು ನೋಡುತ್ತಿದ್ದರು ಅವರನ್ನು ಬಿಟ್ಟು ತಾನೊಬ್ಬನೇ ಮೃಷ್ಟಾನ್ನವನ್ನು ಭುಂಜಿಸುವವನು ಉರಿಯುತ್ತಿರುವ ಕೆಂಡದ ರಾಶಿಯನ್ನು ತಿನ್ನುತ್ತಾನೆ. ರಾಜನೇ, ಈ ಪಾಪಿಯು ಜನರ ಬೆನ್ನಿನ ಮಾಂಸವನ್ನು ಕಿತ್ತು ತಿಂದಿರುವ ಕಾರಣ, ಪರೋಕ್ಷದಲ್ಲಿ ಪರನಿಂದೆ ಮಾಡಿದ ಕಾರಣ ಭಯಂಕರವಾದ ತೋಳುಗಳು ಇವನ ಪೃಷ್ಠ ಮಾಂಸವನ್ನು ನಿತ್ಯವೂ ತಿನ್ನುತ್ತಿರುವವು. ಉಪಕಾರ ಮಾಡಿರುವ ಮಹಾತ್ಮರ ವಿಷಯದಲ್ಲಿ ಕೃತಜ್ಞತೆಯನ್ನು ತೋರಿಸದ ಈ ಅಧಮನು ಕುರುಡನು, ಕಿವುಡನು ಹಾಗೂ ಮೂಕನು ಆಗಿ ಹಸಿವಿನ ಬಾಧೆಯಿಂದ ಅತ್ತಿತ್ತ ಭ್ರಮಿಸುತ್ತಿರುವನು. ಇವನು ಕೃತಜ್ಞನು, ಮಿತ್ರರಿಗೆ ಅಪಕಾರ ಮಾಡಿದವನು, ದುಷ್ಟಬುದ್ಧಿಯುಳ್ಳವನು ಆಗಿರುವನು. ಆದ್ದರಿಂದ ಇವನು ಕಾದಿರುವ ಕೊಳದಲ್ಲಿ ಬಿದ್ದು ವಿಲ್ಪಿಸುತ್ತಾ ಬತ್ತಿ ಹೋಗುತ್ತಿರುವನು. ಅಂತಹ ಕೃತಜ್ಞನಾದ ಪಾಪಿಯು ಕುಂಭದ ಯಾತನೆಯನ್ನು ಅನುಭವಿಸಿ ಕ್ರಮವಾಗಿ ಸುಡುವ ಮರಳಿನ ನರಕ, ಯಂತ್ರಪೀಡೆಯನ್ನು ಕೊಡುವ ನರಕ, ಹಸಿಪತ್ರವನ ಮತ್ತು ಗರಗಸದಿಂದ ಸೀಳಿ ಹಿಂಸಿಸುವ ನರಕ ಇವುಗಳಲ್ಲಿ ಯಾತನೆಯನ್ನು ಅನುಭವಿಸುವನು. ಕಾಲಸೂತ್ರ ನರಕದಲ್ಲಿ ಅಂಗಾಂಗಗಳ ಛೇದನವನ್ನು ಇನ್ನೂ ಅನೇಕ ಬಗೆಯ ಯಾತನೆಗಳನ್ನು ಅನುಭವಿಸಿದ ನಂತರ ಅದನ್ನೆಲ್ಲ ಕಳೆದು ಈ ಪಾಪದಿಂದ ಹೇಗೆ ಮುಕ್ತನಾಗುವನೋ ತಿಳಿಯದು. ಅದರಲ್ಲೂ ಮಿತ್ರರಲ್ಲಿ ವಿಶ್ವಾಸಘಾತ ಮಾಡಿದ ಪಾಪದಿಂದ ಇವನು ಮುಕ್ತನಾಗುವನೆಂಬುದನ್ನು ನಾನು ಅರಿಯನು. ಯಾವ ಬ್ರಾಹ್ಮಣರು ಅನ್ಯೋನ್ಯವಾಗಿ ಸೇರಿ ಸದಾ ಶ್ರಾದ್ದಾನ್ನವನ್ನು ಭುಜಿಸುವುದರಲ್ಲಿಯೇ ಆಸಕ್ತರಾಗಿರುವರು ಅವರು ಸರ್ವಾವಯವಗಳಿಂದ ಹೊರಬರುವ ನೊರೆಯನ್ನು ಪಾನ ಮಾಡುವರು. ಸುವರ್ಣವನ್ನು ಕದ್ದವನು, ಬ್ರಹ್ಮಹತ್ಯೆ ಮಾಡಿದವನು, ಮದ್ಯಪಾನ ಮಾಡಿದವನು ಮತ್ತು ಗುರುಪತ್ನಿ ಸಂಗ ಮಾಡಿದವನು ಆದ ಮಹಾಪಾತಕಿಯು ಮೇಲೆ ಕೆಳಗೆ ಎಲ್ಲ ಕಡೆ ಹೊತ್ತಿ ಉರಿಯುವ ಬೆಂಕಿಯಲ್ಲಿ ಸುಡಲ್ಪಡುವನು. ಹೀಗೆ ಅನೇಕ ಸಹಸ್ರ ವರ್ಷಗಳವರೆಗೆ ಬೆಂಕಿಯಲ್ಲಿ ಬೆಂದು ಕಡೆಗೆ ಕುಷ್ಠರೋಗ, ಕ್ಷಯರೋಗಾದಿ ಪಾಪಚಿಹ್ನೆಯಿಂದ ಕೂಡಿ ಮಾನವ ಜಾತಿಯಲ್ಲಿ ಜನಿಸುತ್ತಾನೆ. ರಾಜನೇ, ಆ ಪಾಪಿಗಳು ಒಂದು ಕಲ್ಪಕಾಲವು ಮುಗಿಯುವವರೆಗೂ ಸಾವು, ನರಕಯಾತ್ರೆ, ಪುನರ್ಜನ್ಮಗಳನ್ನು ಹೊಂದುತ್ತಾ ಮತ್ತೆ ಅಂತಹ ರೋಗ ರುಜಿನಗಳನ್ನು ಅನುಭವಿಸುವರು. ಗೋಹತ್ಯೆ ಮಾಡಿದವನು ಮಹಾಪಾತಕದ ಫಲಭೋಗಕ್ಕಿಂತ ಸ್ವಲ್ಪ ಕಡಿಮೆಯಾಗಿ 3 ಜನ್ಮಗಳವರೆಗೆ ನೀಚಾತಿ ನೀಚವಾದ ನರಕವನ್ನು ಅನುಭವಿಸುವನು. ಹಾಗೆಯೇ ಎಲ್ಲ ಉಪಪಾತಕಗಳಿಗೂ ಸ್ವಲ್ಪ ಮಾತ್ರ ಕಡಿಮೆಯಾದ ಯಾತನೆಯು ಫಲವಾಗಿ ಇರುವುದು. ಇದು ಸಮಸ್ತ ಶಾಸ್ತ್ರಗಳ ನಿರ್ಣಯವಾಗಿರುವುದು. ಯಾತನೆಗಳನ್ನು ಅನುಭವಿಸಿದ ನಂತರ ನರಕದಿಂದ ಜಾರಿದ ಜಂತುಗಳು ಯಾವ ಯಾವ ಪಾಪಶೇಷದಿಂದ ಯಾವ ಯಾವ ಜಾತಿಯಲ್ಲಿ ಜನಿಸುವರು ಎಂಬುದನ್ನು ಮುಂದೆ ವಿವರಿಸುವೆನು, ಕೇಳು.
ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಮಹಾಪುರಾಣದಲ್ಲಿ ಪಿತಾಪುತ್ರ ಸಂವಾದದಲ್ಲಿ ನಿರೂಪಿತವಾಗಿರುವ ಯಮ ಕಿಂಕರ ಸಂವಾದದಲ್ಲಿ ಸ್ವಕೃತ ಕರ್ಮ ಭುಕ್ತಿ ಎಂಬ 14ನೆಯ ಅಧ್ಯಾಯವು ಸಮಾಪ್ತವಾಯಿತು. ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ಯಾವ ಯಾವ ಕರ್ಮಗಳನ್ನು ಮಾಡಿದವರು ಯಾವ ಯಾವ ರೀತಿಯ ನರಕ ಯಾತನೆಯನ್ನು ಅನುಭವಿಸುವರು ಎಂಬುದನ್ನು ಯಮನ ಕಿಂಕರನೊಬ್ಬನು ಆ ರಾಜನಿಗೆ ವರ್ಣಿಸುತ್ತಿರುವುದನ್ನು ಸುಮತಿಯು ತನ್ನ ತಂದೆಗೆ ತಿಳಿಸುತ್ತಿರುವನು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.